ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೌರಿ ಹಬ್ಬಕ್ಕೆ ಊರಿಗೆ ಬಂದಿದ್ವಿ. ಇದು ನಮ್ಮೂರಿನ ಸಣ್ಣದಾದ ಒಂದು ಕೆರೆ. ಅದ್ರ ಪಕ್ಕನೇ ಒಂದು ಫೇಮಸ್ ದೇವಸ್ಥಾನ ಇದೆ. ಅದು ಯಾವುದು ಅಂದರೆ ಎಕ್ಟಿಪುರದ ಮಲ್ಲಪ್ಪ ಅಂತ ಹೇಳಿಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಇದ್ರ ಡೀಟೇಲ್ಸ್ ಬರುತ್ತೆ. ಇದೇ ರೋಡ್ ಮೂಲಕ ನಾವು ನಮ್ಮ ತೋಟಗಳಿಗೆ ವಿಸಿಟ್ ಮಾಡೋದು. ಊರಿಗೆ ಬಂದಾಗ ಒಂದು ಸಲನಾದರೂ ನಾವು ತೋಟಕ್ಕೆ ಹೋಗಿ ಬರ್ತೀವಿ. ಯಾಕಂದರೆ ಮಾರ್ನಿಂಗ್ಗೆ ತೋಟಕ್ಕೆ ಹೋದರೆ ಆ ಗ್ರೀನರೀಸ್ ನೋಡ್ತಾ ಇದ್ದರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಹೇಗೆ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸಲ ನೋಡ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ ಒಂದೊಂದು ಗಿಡಗಳಲ್ಲಿ, ಒಂದೊಂದು ಮರಗಳಲ್ಲಿ, ಅಡಿಕೆ ಮರಗಳಲ್ಲಿ ಅಡಿಕೆ ಬಿಟ್ಟಿದೆ. 10-15 kg ಬಿಟ್ಟಿದೆ. ಕೆಲವೊಂದು ಅಡಿಕೆ ಮರಗಳಲ್ಲಿ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ. ಸ್ವಲ್ಪನೇ ಮಳೆ ಬೀಳ್ತಿದ್ದ ಹಾಗೆಯೇ ಕಳೆಗಳು ಬೆಳ್ಕೊಳ್ಬಿಡುತ್ತೆ. ಹೋದ ಸಲ ಇಷ್ಟೆಲ್ಲ ಇರಲಿಲ್ಲ, ಹೊಕ್ಕೆ ಓಡಿಸಿದ್ರು. ಈಗ ಆಲ್ರೆಡಿ ಬೆಳೆದ್ಬಿಟ್ಟಿದೆ. ಮಕ್ಕಳಿಗಂತೂ ತುಂಬಾ ಖುಷಿ. ಅವ್ರಿಗೂ ಒಂದು ಮೈಂಡ್ ರಿಫ್ರೆಶ್ಮೆಂಟು ಅಂತೇಳ್ಬಿಟ್ಟು ಬೆಳಗ್ಗೆನೇ ಕರ್ಕೊಂಡು ಬರ್ತೀವಿ. ಈ ರೀತಿಯಾಗಿ ಗ್ರೀನರೀಸ್ ನೋಡ್ತಿದ್ರೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ತೋಟಕ್ಕೆ ಡಯಾಂಚ ಗಿಡನ ಹಾಕಿದ್ದೀವಿ. ಇದರ ಯೂಸಸ್ ಏನಂದರೆ, ಸಾಯಿಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡುತ್ತೆ ಬೈ ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆ್ಯಂಡ್ ಆ್ಯಡಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಆ್ಯಂಡ್ ಎನ್ಹಾನ್ಸಿಂಗ್ ಸಾಯಿಲ್ ಸ್ಟ್ರಕ್ಚರ್ ಆಲ್ಸೋ. ಇದರ ಯೆಲ್ಲೋಯಿಶ್ ಫ್ಲವರು ಮತ್ತು ಸ್ಟೆಮ್ಮು ಸೌತ್ ಈಸ್ಟ್ ಅವ್ರಿಗೆ ಆಹಾರ ಕೂಡ ಆಗಿ ಯೂಸ್ ಆಗುತ್ತೆ. ಹೀಗೆ ನಾವು ಎಡ್ಜಸ್ಗೆ ಒಂದು 10-15 ತೆಂಗಿನ ಸಸಿನೂ ಕೂಡ ಹಾಕಿದ್ದೀವಿ. ಇದು ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರಲ್ಲ, ಆ ಗಿಡಗಳು ಟಚ್ ಮಾಡಿದ್ರೆ ಮೊದಲು ಕೊಡುತ್ತಲ್ಲ, ಅದಂತೂ ನನ್ನ ಮಗನಿಗೆ ತುಂಬ ಇಷ್ಟ. ಕೋಲೆಲ್ಲ ಹೊಡಿತಾ ಇದ್ದಾನೆ ನೋಡಿ. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ನಮ್ಮದು ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. 2 ತೋಟಗಳಿಗೂ ಹೋಗ್ತೀವಿ. ಇದು ಫಾರ್ಮ್ ಹೌಸು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್. ಈಗ ಈ ಹಂತದಲ್ಲಿದೆ ನೋಡಿ. ಇಲ್ಲೆಲ್ಲ ನಾವು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಥರ ಮಕ್ಕಳಿಗೋಸ್ಕರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕೆಲವೊಂದು ಬೌಂಡ್ರೀಸ್ ಹಾಕ್ಬಿಟ್ಟು ಕೆಲವೊಂದು ಫ್ರೂಟ್ಸ್ ಪ್ಲ್ಯಾಂಟ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದು ಆಲ್ರೆಡಿ ಹಾಕಿದ್ದೀವಿ. ಇನ್ನೂ ಒಳಗಡೆ ತುಂಬ ಕೆಲಸ ಇದೆ. ಇದು ನಮ್ಮ ತೆಂಗಿನ ತೋಟ. ಗುವಾ ಪ್ಲ್ಯಾಂಟ್ನ ಹಾಕಿದ್ದೀವಿ 1-2 ಥರ. ಇದು ಬೀಟ್ರೂಟ್ ಗುವಾ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದ್ದೀವಿ. ಇನ್ನು ಹಲಸಿನ ಮರ, ಇದು ವಾಟರ್